ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅನ್ನೋದು ಒಂದು ರೇಷನ್ ಕಾರ್ಡ್ನ ಹೊಸ ಅಪ್ಡೇಟ್ ಇದೆ ಸ್ನೇಹಿತರೆ. ಸೊ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆ ವಿಡಿಯೋದ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಒಂದು ಕೆಲಸನ ರೇಷನ್ ಕಾರ್ಡ್ ಹೊಂದಿರುವಂಥವ್ರು ಪ್ರತಿಯೊಬ್ಬರು ಈ ಒಂದು ಕೆಲಸನ ಮಾಡಬೇಕಂತ ತಿಳಿಸಿರುವಂಥದ್ದು. ಸೊ ಆ ಒಂದು ಕೆಲಸನ ಏನಪ್ಪ ಅಂತಂದರೆ ಇದೇ ಜೂನ್ 30 ಒಳಗೆ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕಿಂಗ್ ಮಾಡಿಲ್ಲ, ಸೊ ಅಂಥವರು ಇದೇ ಜೂನ್ 30 ಒಳಗೆ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಬೇಕಂತ ಸರ್ಕಾರನೇ ತಿಳಿಸಿರುವಂಥದ್ದು. ಸೊ ಈ ಜೂನ್ 30 ಒಳಗೆ ಯಾರು ಒಂದು ರೇಷನ್ ಕಾರ್ಡ್ನ ಒಂದು ಆಧಾರ್ ಲಿಂಕಿಂಗ್ ಮಾಡಿಸೋದಿಲ್ವೋ, ಸೊ ಅಂಥವರ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಸೊ ಜೊತೆಗೆ ಈ ಒಂದು ರೇಷನ್ ಕಾರ್ಡ್ ರದ್ದಾಗುವುದರ ಜೊತೆಗೆ ಏನು ಸರ್ಕಾರದಿಂದ ಸಹಾಯ ಸೌಲಭ್ಯಗಳನ್ನು ಪಡಿತಾ ಇದ್ರಿ ರೇಷನ್ ಕಾರ್ಡಿಂದ, ಸೊ ಅವೆಲ್ಲವೂ ಕೂಡ ನಿಮಗೆ ಬಂದಾಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ನಮ್ಮರೊಂದು ರೇಷನ್ ಕಾರ್ಡ್ನಲ್ಲಿ ಯಾವ ರೀತಿ ಒಂದು ಆಧಾರ್ ಲಿಂಕಿಂಗ್ ಯಾರ್ದು ಇನ್ನೂ ಆಗಿಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಒಂದು ಬ್ರೌಸರ್ನಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ಆದಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಲೆಫ್ಟ್ ಸೈಡಲ್ಲಿ ನೋಡ್ಕೊಳ್ಬೋದು 3 ಡಾಟ್ಸ್ ಕಾಣ್ತಾ ಇದೆ ಸ್ನೇಹಿತರೆ. ಸೊ ಈ 3 ಡಾಟ್ಸ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಭಾಳಷ್ಟು ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಸ್ನೇಹಿತರೆ, ಈ ರೇಷನ್ ಕಾರ್ಡ್ ಅನ್ನುವ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಲಿಂಕಿಂಗ್ UID ಅಂತ ಒಂದು ಆಪ್ಷನ್ ಇದೆ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ 3 ಒಂದು ಲಿಂಕ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮ ಒಂದು ಜಿಲ್ಲೆ ಯಾವ ಲಿಂಕಿನ ಕೆಳಗಡೆ ಬರುತ್ತೆ, ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮ ಜಿಲ್ಲೆ ಒಂದು 2ನೇ ಲಿಂಕ್ ಮೇಲೆ ಲಿಂಕ್ನ ಕೆಳಗಡೆ ಬರುವುದರಿಂದ ನಾನು ಈ ಒಂದು 2ನೇ ಲಿಂಕ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು 2ನೇ ಲಿಂಕ್ ಕ್ಲಿಕ್ ಮಾಡಿದ ನಂತರ ಸೊ ಯಾವ ರೀತಿ ಒಂದು ರೇಷನ್ ಕಾರ್ಡಲ್ಲಿ ಆಧಾರ್ ಲಿಂಕಿಂಗ್ ಆಗಿಲ್ಲೋ, ಸೊ ಯಾವ ರೀತಿ ಎಷ್ಟು ಜನರದ ಆಗಿಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ, ಸೊ ಇದರಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ ಸ್ನೇಹಿತರೆ. ಈ 2ನೇ ಆಪ್ಷನ್ ಮೇಲೆ ಪಡಿತರ ಚೀಟಿ ವಿವರ ಅಂತ ಇರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗುತ್ತೆ. ವಿತ್ OTP ಮತ್ತು ವಿತೌಟ್ OTP ಅಂತ 2 ಟೈಪ್ನ ಆಪ್ಷನ್ ಕಾಣುತ್ತೆ. ನೀವು ವಿತೌಟ್ OTPನ ಕೊಟ್ಬಿಡು. ವಿತೌಟ್ OTP ಕೊಟ್ಟ ನಂತರ ಇಲ್ಲಿ ಒಂದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಲಿಕ್ಕೆ ಕೇಳುತ್ತೆ ವೀಕ್ಷಕರೇ. ಸೊ ಇಲ್ಲಿ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನಾನು ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿದ ನಂತರ ಗೋ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ ನೋಡ್ಕೊಳ್ಬೋದು ಈ ರೀತಿಯಾಗಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ನಿಮ್ಮ ರೇಷನ್ ಕಾರ್ಡ್ನ ಸ್ಥಿತಿ ತೋರಿಸ್ತಾ ಇದೆ. ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ತೋರಿಸ್ತಾ ಇದೆ. ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆ. ಸೊ ರೇಷನ್ ಕಾರ್ಡ್ನಲ್ಲಿ ಮೆಂಬರ್ ಕೌಂಟ್ ಅಂತ ಇದೆಯಲ್ಲ ಸ್ನೇಹಿತರೆ, ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಸೊ ಅಷ್ಟು ಜನರ ಒಂದು ಸಂಖ್ಯೆ ತೋರಿಸುತ್ತೆ ಮೆಂಬರ್ ಕೌಂಟಲ್ಲಿ. ಈ ಮೆಂಬರ್ ಕೌಂಟ್ ಆದ ನಂತರ ಎಷ್ಟು ಜನರ ಒಂದು KYC ಡನ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ನೋಡ್ಕೊಳ್ಬೋದು ಇವರದು 6 ಜನದ್ದು ಕೂಡ KYC ಆಧಾರ್ ಲಿಂಕಿಂಗ್ನ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಸೊ ಯಾರ್ದು ಯಾವುದೇ ಒಬ್ಬ ಸದಸ್ಯಂದು ಆಧಾರ್ ಲಿಂಕಿಂಗ್ ಆಗಿಲ್ಲ ಅಂತಂದರೆ ಈ KYC ರಿಮೈನಿಂಗ್ 0 ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ಎಷ್ಟು ಜನ ಆಗಿರಲಿಲ್ಲವೋ ಅಷ್ಟು ಜನದ ಒಂದು ನಂಬರ್ಸ್ ಕೂಡ ಒಂದು ತೋರಿಸುತ್ತೆ ಸ್ನೇಹಿತರೆ. ಸೊ ಇವರಿಗೆ ಯಾವುದೇ ರೀತಿ ಒಂದು KYC ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಈ ಒಂದು 6 ಜನರದ್ದು ಕೂಡ ಆಧಾರ್ ಲಿಂಕಿಂಗ್ ಆಗಿದೆ ಸ್ನೇಹಿತರೆ. ಸೊ ಹೀಗಾಗಿ ಯಾವ ರೀತಿ ಒಂದು ಆಧಾರ್ ಲಿಂಕ್ ಮಾಡೋದು ಅಂತಂದರೆ ಸ್ನೇಹಿತರೆ,
ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ. ಬ್ಯಾಕ್ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಬ್ಯಾಕ್ ಹೋಗಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ. ಬ್ಯಾಕ್ ಬಂದ ನಂತರ UID ಲಿಂಕಿಂಗ್ ಫಾರ್ RC ಮೆಂಬರ್ ಅಂತ ಇದೆ ಸ್ನೇಹಿತರೆ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಾಡಿದ ನಂತರ ಇಲ್ಲಿ ಒಂದು ಆಧಾರ್ನವರ ಯಾರ್ದು ಒಂದು ರೇಷನ್ ಕಾರ್ಡೊಂದಿಗೆ ಆಧಾರ್ ಲಿಂಕಿಂಗ್ ಆಗಿರ್ಲ್ವೋ ಸೊ ಅಂಥವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು OTP ತೊಗೊಂಡು ಈ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಬೇಕಾಗುತ್ತೆ. ಸೊ ನೀವೇ ಮೊಬೈಲ್ ಮುಖಾಂತರ ಈ ರೀತಿಯಾಗಿ ಮಾಡ್ಬೋದು. ಸೊ ಇದೊಂದು ಹೊಸದೊಂದು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ರೇಷನ್ ಕಾರ್ಡ್ ಬಗ್ಗೆ. ಇದೇ ಜೂನ್ 30ರ ಒಳಗೆ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕಿಂಗ್ ಮಾಡಿಸಿಲ್ವೋ ಸೊ ಸಂಪೂರ್ಣವಾಗಿ ಅವರ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ಮಾಹಿತಿ ಬಂದಿರುವಂಥದ್ದು. ಸೊ ಈ ಒಂದು ಮಾಹಿತಿ ಇತ್ತು ಸ್ನೇಹಿತರೆ, ಇದನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ, ಈ ವಿಡಿಯೋ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.